ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಇನ್ಸೈಟ್ ರಶ್. ಈ 4 ದಿವಸದಿಂದ ನೀವು ಅಲ್ಲಕ್ಕೆ ನೋಡಿ, ಇಲ್ಲಿ ನೋಡಿ, ಮೇಲೆ ನೋಡಿ, ಕೆಳಗೆ ನೋಡಿ, ಬರೀ ಜಿರಳೆಗಳು ಕಾಣ್ತಿದ್ದಾವೆ ರೀ. ಅಂದರೆ ಜಿರಳೆಗಳು ಅಂದರೆ ಮನೇಲಿ ಜಿರಳೆ ಆಗ್ಬಿಟ್ಟಿದೆ, ಆಫೀಸಲ್ಲೆಲ್ಲ ಜಿರಳೆ ಕಾಣ್ತಾ ಇದೆ ಅಂತ ಅಲ್ಲ. ಹೊಸದೊಂದು ಈ ರಾಜಕೀಯ ಪಕ್ಷ ಬಂದಿದೆಯಂತೆ, ಜಿರಳೆ ಜನತಾ ಪಾರ್ಟಿ ಅಂತ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೆವಿ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದ್ರ ಬಗ್ಗೆ ಹೇಳೋಕೆ ಬಂದೆ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು, ಆದರೆ ಯಾರಿಗೆಲ್ಲ ಗೊತ್ತಿಲ್ವಲ್ಲ ಅದನ್ನ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಆ ಗ್ಯಾಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ CGI ಇದ್ದಾರಲ್ಲ, ಈ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು, ಅವರು ಒಂದು ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಪತ್ರಕರ್ತರು ಮತ್ತು ಕಾರ್ಯಕರ್ತರ ಸೋಗಿನಲ್ಲಿ ಒಂದಿಷ್ಟು ಜನ ಯುವಕರು ಜಿರಳೆಗಳು ಅಂದರೆ ಪ್ಯಾರಾಸೈಟ್ ಅಂತ ಕರೀತಾರಲ್ಲ, ಪರಾವಲಂಬಿ ಜೀವಿಗಳು, ಆ ಥರ ಅರ್ಥ ಬರುವಂತಹ ಮಾತನ್ನು ಆಡಿದ್ರು. ಅದಾದಮೇಲೆ ಅದು ಮೀಡಿಯಾದಲ್ಲಿ ಬಂತು. ಮೀಡಿಯಾದಲ್ಲಿ ಬಂದಿದ್ದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೊಸದೊಂದು ಪೊಲಿಟಿಕಲ್ ಪಕ್ಷ ಹೇಳೋದಕ್ಕಿಂತ ಒಂದು ಮೂಮೆಂಟ್ ಅಂತ ಕರಿಬೋದು. ಈ ಸಟೈರ್ ಅಂತ ಹೇಳ್ತಾರಲ್ಲ, ವ್ಯಂಗ್ಯವನ್ನು ಮಾಡೋದಕ್ಕೆ ಹಾಗೂ ತಮ್ಮ ಹತಾಶೆಯನ್ನು ತೋರಿಸೋದಕ್ಕೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಕ್ಷ ಹುಟ್ಟಿಕೊಳ್ತು. ಬರೀ 4 ದಿವಸ ಈಗ ಮಿಲಿಯನ್ ಗಟ್ಟಲೆ ಫಾಲೋವರ್ಸು. ಎಲ್ಲಿ ತನಕ ಅಂತ ಕೇಳಿದ್ರೆ BJP ಇಡೀ ದೇಶದಲ್ಲೇ ಅತಿ ದೊಡ್ಡ ಪಕ್ಷ ಅಂತ ಕರ್ಕೊಳ್ಳುತ್ತಲ್ಲ, ಆ BJPಯನ್ನು ಓವರ್ಟೇಕ್ ಮಾಡುವಷ್ಟು ದೊಡ್ಡದಾಗಿ ಬೆಳೆದಿದೆ 4 ದಿನಗಳಲ್ಲಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ಪ್ರಾಪರ್ ಪೊಲಿಟಿಕಲ್ ಪಕ್ಷ ಅಲ್ಲ. ಹಾಗೆ ಅದರ ಸಂಸ್ಥಾಪಕರು ಹಾಗೂ ಅದರ ಉದ್ದೇಶ ಏನು ಅಂತ ಒಂದು ಚೂರು ನೋಡ್ಕೊಂಡ್ಬಿಟ್ರೆ ಯಾಕೆ ಇಂಥದ್ದೊಂದು ಮೂಮೆಂಟಿಗೆ ಇಷ್ಟೊಂದು ಅಭೂತಪೂರ್ವ ಬೆಂಬಲ ಸಿಕ್ತು ಅನ್ನೋದು ಗೊತ್ತಾಗುತ್ತೆ. ಈ ಅಭಿಜಿತ್ ಅನ್ನೋರು ಇದೊಂದು ಪಕ್ಷವನ್ನು ಸಂಸ್ಥಾಪನೆ ಮಾಡಿದರು. ಅವರೇನು ನಾರ್ಮಲ್ ಈ ಸಾಮಾನ್ಯ ಜನ ಅಲ್ಲ. ಅವರು ಡೆಲ್ಲಿ ಮಾಜಿ CM ಅರವಿಂದ್ ಕೇಜ್ರಿವಾಲ್ ಇದ್ರಲ್ಲ, ಅವರೊಂದಿಗೊಂದು ನಿಕಟ ಸಂಬಂಧವನ್ನು ಹೊಂದಿದ್ರು. 3 ವರ್ಷ ಅವರಿಗೋಸ್ಕರ ಕ್ಯಾಂಪೇನ್ ಮಾಡಿದರು. ಅಂದರೆ ಈ ಡಿಜಿಟಲ್ ಟೀಮ್ ಇರುತ್ತಲ್ಲ ಅವ್ರದ್ದು, ಅದರಲ್ಲಿ ಅವರು ಕೆಲಸ ಮಾಡಿದರು. ಈ ವ್ಯಂಗ್ಯ ಮತ್ತು ಮೀಮ್ಗಳನ್ನು ಮಾಡಿ ಅವರ ಗೆಲುವಿಗೆ ಇನ್ನಿಲ್ಲದ ಪ್ರಯತ್ನನ ಪಟ್ಟಿದ್ದರು. ಸೊ ಈಗ ಪಾಪ ಅವರು CM ಆದಮೇಲೆ ಏನಾದರೂ ಕೆಲಸ ಕಾರ್ಯ ಬೇಕಲ್ಲ, ಹಾಗಾಗಿ ಮಾಧ್ಯಮದಲ್ಲಿ ತಿರುಚಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ತಗೊಂಡು ಅದರಿಂದ ಒಂದು ಮೂಮೆಂಟನ್ನು ಸೃಷ್ಟಿ ಮಾಡಿದ್ರು. ಈ ಬಗ್ಗೆ ತಿರುಚಲಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆ ಮುಖ್ಯ ನ್ಯಾಯಾಧೀಶರೇ, ಮಾಧ್ಯಮಗಳ ವರದಿ ನನಗೆ ಒಂಥರ ಶಾಕ್ ಹಾಗೂ ಅತೀವ ಬೇಜಾರನ್ನ ತಂದಿದೆ. ನಾನು ಹೇಳಿದ್ದೇನನ್ನು, ನೀವು ತೋರಿಸಿದ್ದೇನನ್ನು, ನಿಮ್ಮ ಆ ವರದಿಯಿಂದ ನನಗೆ ಆಘಾತ ಆಗಿದೆ ಅಂತ 3 ದಿನಗಳ ಹಿಂದೆಯೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅದು ಬಿಡಿ, ಅವರು ಸ್ಪಷ್ಟನೆಯನ್ನು ಕೊಡಲಿ. ಆದರೆ ಈ ಅಭಿಜಿತ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಇನ್ನಿಲ್ಲದಂತೆ ಎಡಪಂಥೀಯ ಚಿಂತಕರು ಹಾಗೂ ಇನ್ಫ್ಲೂಯೆನ್ಸರ್ಗಳು ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ನೀವು ಇನ್ಸ್ಟಾಗ್ರಾಮ್ ತೆಗೆದ್ರು ಅದೇನೆ, ಹಾಗೆ ಟ್ವಿಟರ್ ತೆಗೆದ್ರು ಅದೇನೆ, ಎಲ್ಲ ಕಡೆ ಎಲ್ಲಿ ತನಕ ಅಂತ ಕೇಳಿದ್ರೆ ಒಂಥರ ಈ ಮೇಜರ್ ಇನ್ಫ್ಲೂಯೆನ್ಸರ್ ಆಫ್ ಕಾಂಗ್ರೆಸ್ ಹಾಗೂ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರ ನೀಲಿ ಕಣ್ಣಿನ ಹುಡುಗ ಅಂತ ಕರೆಸ್ಕೊಳ್ಳೋ ಧ್ರುವ ರಾಠಿ ಅವರು ಇದ್ದಾರಲ್ಲ, ಅವರು ಕೂಡ ಈ ಪೇಜ್ನ ಫಾಲೋ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಸಿಗಿದ್ದಾರೆ, ಸಬ್ಸ್ಕ್ರೈಬರ್ಸ್ ರೇಂಜ್ ಹಂಗಿದೆ. ಅದ್ರ ಬಗ್ಗೆ ಒಂದಿಷ್ಟು ವಿಡಿಯೋಗಳು ಬರಬಹುದೇನೋ. ಸೊ ಇದೊಂದು ಮೂಮೆಂಟು. ಹಾಗೆ ಅಲ್ಲಿ ಯುವ ಜನರನ್ನು ಕಾಕ್ರೋಚ್ ಅಂತ ಕರೆದ್ರು, ಜಿರಳೆ ಅಂತ ಕರೆದ್ರು ಅಂತ ಒಂದು ನಕಲಿ ಕಥೆಯನ್ನು ಸೃಷ್ಟಿ ಮಾಡಿ ಇಷ್ಟು ಜನರನ್ನು ಒಂದೇ ಸಲಕ್ಕೆ ಒಟ್ಟಿಗೆ ಸಂಘಟಿಸೋದಿದೆಯಲ್ಲ, ಇದು ಆಶ್ಚರ್ಯ ಆಗುತ್ತೆ. ನಿಜವಾಗಿಯೂ ನ್ಯಾಯಾಧೀಶರು ಹೇಳ್ದಂಗೆ ಅಷ್ಟೊಂದು ಜನರಿಗೆ ಕೆಲಸ ಇಲ್ವಾ, ಅಥವಾ ಅಜೆಂಡಾಗಳನ್ನು ಬಿತ್ತುವಲ್ಲಿ ಈ ಥರ ಜನರು ಒಳ್ಳೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರಾ? ಈ ಥರದ್ದೊಂದು ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೆ BJP ಅವ್ರ ಕಡೆಯಿಂದ ಏನಾದರೂ ಕೌಂಟ್ರು ಬಂತಾ? ಖಂಡಿತ ಇಲ್ಲ. ಅವ್ರ ಪೇಜನ್ನು ಹುಡುಕದೆ ಒಂದೇ ಒಂದು ಪೋಸ್ಟ್ ಕೂಡ ಇದ್ರ ಬಗ್ಗೆ ಹಾಕಿಲ್ಲ. ಅದ್ರ ಜೊತೆಗೆ ನಮ್ಮ ಮೋದಿಯವರು ಗೊತ್ತಲ್ಲ, ಅಲ್ಲೆಲ್ಲ ಹೋಗಿದ್ದಾರೆ, ಚಾಕ್ಲೇಟನ್ನು ತಿನ್ನಿಸ್ತಾ ಇದ್ದಾರೆ, ಅದು ಇದು ಅಂದ್ಕೊಂಡು ಅವರು ಚಿಲ್ ಆಗಿದ್ದಾರೆ. ಸೊ ಇಂಥದ್ದು ಮೂಮೆಂಟು 2029 ತನಕ ಜೀವಂತ ಇದ್ದು, ಹಾಗೂ ಅಲ್ಲಿ ಒಂದು ಪಕ್ಷ ಸಂಘಟನೆ ಅಂತ ಆದರೆ ಈ ಜಿರಳೆಗಳ ಪಕ್ಷಕ್ಕೆ ಯಾವೆಲ್ಲ ಜಿರಳೆ ನಾಯಕರು ಬರ್ತಾವೆ, ಹಾಗೆ ಅವರಿಗೆ ಜನ ಈ ಪಾಲನೆ ಪೋಷಣೆ ಮಾಡ್ತಾರಾ ಅಥವಾ ಕಪ್ಪು ಹಿಟ್ಟಲ್ಲಿ ಹೊಡಿತಾರ ಅನ್ನೋದು ಮಾತ್ರ ಈಗ ಉತ್ತರವಿಲ್ಲದ ಪ್ರಶ್ನೆ ಅಂತ ಹೇಳಬಹುದು. ಇನ್ನೂ ಯಾರೆಲ್ಲ ಇನ್ಸೈಟ್ ರಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.